ಕೆಪಿಸಿಸಿ ಗರಡಿಯಲ್ಲಿ ಕುರ್ಚಿಗಾಗಿ ಕುಸ್ತಿ ಸೈಲೆಂಟ್ ಆಗಿ ಕಾಳಗ ನಡೆಸ್ತಾ ಇದ್ದಾರೆ. ಇತ್ತ ನಾನಾ ನೀನಾ ಅಂತ ಯುದ್ಧದಲ್ಲಿ ಮತ್ತೊಂದು ಅಚ್ಚರಿಕೆ ಹೇಳಿಕೆ ನೀಡಿದ್ದಾರೆ. ಇತ್ತ ಸೀಟ್ನಲ್ಲಿ ಹೊಸ ಅಸ್ತ್ರವನ್ನೇ ಪ್ರಯೋಗ ಮಾಡಿದ್ದಾರೆ ಸೀಟ್ ಬಗ್ಗೆ ಸಾಹುಕಾರ್. ಈಗ ಸಾಹುಕಾರ್ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಕಾಂಗ್ರೆಸ್ ಸಾರಥಿ. ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಗರಡಿಯಲ್ಲಿ ಕುಸ್ತಿಗಾಗಿ ಕಾಳಗ ನಡೀತಾ ಇದೆ. ಇದಕ್ಕೆ ಅಚ್ಚರಿ ಹೇಳಿಕೆ ನೀಡಿದ ಸಾಹುಕಾರ್ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿಗಾಗಿ ನಡೀತಾ ಇರುವ ಕಾಳಗದ ಮಧ್ಯೆ ಈಗ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನಾ ನೀನಾ ಅಂತ ಯುದ್ಧದಲ್ಲಿ ಮತ್ತೊಂದು ಅಚ್ಚರಿಕೆ ಹೇಳಿಕೆ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್, ಎಲ್ಲಾ ಚುನಾವಣೆಗಳಿಗೂ ಸಿದ್ದರಾಮಯ್ಯನೇ ಬೇಕೇ ಬೇಕು. ಸ್ಥಳೀಯದಿಂದ ಲೋಕಸಭಾ ಚುನಾವಣೆವರೆಗೂ ಅವರು ಬೇಕು. ಕಾಂಗ್ರೆಸ್ 2 ಬಾರಿ ಸಿಎಂ ಆಗುವ ಅವಕಾಶ ಕೊಟ್ಟಿದೆ. ಈಗ 2ನೇ ಬಾರಿ ಸಿಎಂ ಆಗಿದ್ದಾರೆ ಕೂಡ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಈ ಬಗ್ಗೆ ಡಿಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಅವರೇ ನಮ್ಮ ಮುಖ್ಯಮಂತ್ರಿ. ಸಿದ್ದು ಅವರ ಅನಿವಾರ್ಯತೆ ಪಕ್ಷಕ್ಕಿದೆ. 2 ಬಾರಿ ಸಿಎಂ ಆಗುವ ಅವಕಾಶ ಕೂಡ ಪಕ್ಷ ಅವರಿಗೆ ಕೊಟ್ಟಿದೆ. ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಡಿಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರು. ಸಾಹುಕಾರ್ ಹೇಳಿಕೆಗೆ ಧ್ವನಿಗೂಡಿಸಿದ್ದಾರೆ ಕಾಂಗ್ರೆಸ್ ಸಾರಥಿ. ಮತ್ತೊಂದು ಕಡೆ ಸಾಹುಕಾರ್ ಅವರು ಹೇಳಿಕೆ ಕೊಟ್ಟಿದ್ರು, ಸಿದ್ದು ಅವರ ಅನಿವಾರ್ಯತೆ ಲೋಕಸಭಾ ಎಲೆಕ್ಷನ್ಗೆ ಇದೆ. ಮುಂದಿನ ನಾಯಕ ಬರುವವರೆಗೂ, ಮುಂದಿನ ನಾಯಕತ್ವ ಸೃಷ್ಟಿಯಾಗುವವರೆಗೂ ಸಿದ್ದು ಅವರ ನಾಯಕತ್ವ ಅನಿವಾರ್ಯತೆ ಆಗಿರುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ನಮ್ಮ ಲೀಡರ್, ಎಲ್ಲಾ ಚುನಾವಣೆಗಳಿಗೂ ಸಿದ್ದರಾಮಯ್ಯನವರ ಬೇಕೇ ಬೇಕು. ಸ್ಥಳೀಯದಿಂದ ಹಿಡಿದು ಲೋಕಸಭಾ ಚುನಾವಣೆವರೆಗೂ ಅವರ ಅನಿವಾರ್ಯತೆ ಇದೆ. ಕಾಂಗ್ರೆಸ್ 2 ಬಾರಿ ಸಿಎಂ ಆಗುವ ಅವಕಾಶ ಕೊಟ್ಟಿದೆ. 2ನೇ ಬಾರಿ ಕೂಡ ಸಿಎಂ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಿಎಂ ಬಗ್ಗೆ ಡಿಸಿಎಂ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ ಬೇಕು, ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ. ಏನು ಅವ್ರಿಗೆ ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಕಾಂಗ್ರೆಸ್ ಪಾರ್ಟಿ ಪ್ರತಿದಿನ ಗಮನಿಸ್ತಾ ಇದೆ. ಸಿದ್ದರಾಮಯ್ಯ ಈಸ್ ಅವರ್ ಲೀಡರ್. ಎಲ್ಲ ಚುನಾವಣೆಗೂ ಬೇಕು. ಜಿಲ್ಲಾ ಪಂಚಾಯತಿ ಬೇಕು, ಪಂಚಾಯತಿ ಬೇಕು, ಅಸೆಂಬ್ಲಿ ಬೇಕು, ಪಾರ್ಲಿಮೆಂಟ್ ಬೇಕು. ಈಸ್ ಅವರ್ ಲೀಡರ್. ಕಾಂಗ್ರೆಸ್ ಪಾರ್ಟಿ ಅವ್ರಿಗೆ 2 ಬಾರಿ ಮುಖ್ಯಮಂತ್ರಿ. ಏನು ಅವ್ರಿಗೆ ದಿನ ಬೆಳಗ್ಗೆ ಸಾಯಂಕಾಲ ಅವ್ರ ಸುದ್ದಿ ಎತ್ಕೊಂಡು ಅವ್ರ ಹೆಸರನ್ನ ದುರ್ಬಳಕೆ ಮಾಡೋದು ಯಾರು ಅವಶ್ಯಕತೆನೂ ಇಲ್ಲ. ಈಸ್ ಅವರ್ ಲೀಡರ್, ನೋ ಡೌಟ್, ಅನ್ಕ್ವಶ್ಚನ್ ಲೀಡರ್ ಆಫ್ ದಿ ಕಾಂಗ್ರೆಸ್ ಪಾರ್ಟಿ. ಇಡೀ ದೇಶಕ್ಕೆ ಸೆಕೆಂಡ್ ಟೈಮ್ ಒಬ್ಬ ಚೀಫ್ ಮಿನಿಸ್ಟರ್ ಕೆಲಸ ಮಾಡ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ನಿಮ್ಮ ಮಾಧ್ಯಮಕ್ಕೆ ಸುಮ್ಮನೆ ಹಾರ ಆಗಬಾರ್ದು ಅಂತ ಏನಿಲ್ಲ, ಯಾವ ಗೊಂದಲನೂ ಇಲ್ಲ, ಏನಿಲ್ಲ. ಸಿಎಂ ಆಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಗೊಂದಲಗಳಿಲ್ಲ ಅಂತ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಡ್ತಾ ಇದ್ದಾರೆ. 2 ಬಾರಿ ಅಧಿಕಾರ ಪಕ್ಷ ಕೊಟ್ಟಿದೆ. 2ನೇ ಬಾರಿ ಕೂಡ ಸಿಎಂ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಯಾವುದೇ ಗೊಂದಲ ಇಲ್ಲ. ನಮ್ಮ ನಾಯಕರು ಅವರೇ,
ಮುಂದಿನ ಚುನಾವಣೆಯಲ್ಲೂ ಕೂಡ ಪಕ್ಷಕ್ಕೆ ಅವರ ಅನಿವಾರ್ಯತೆ ಇದೆ ಅಂತ ಕೂಡ ಈ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ರು, 28ನೇ ಚುನಾವಣೆ ಎಲೆಕ್ಷನ್ನಲ್ಲೂ ಕೂಡ ಸಿದ್ದು ಅವರ ಅನಿವಾರ್ಯತೆ ಇದೆ, ರಾಜಕೀಯವಾಗಿ ನಿವೃತ್ತಿ ಆದರೂ ಕೂಡ ನಮ್ಮ ಜೊತೆ ಇರಬೇಕಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ DK ಶಿವಕುಮಾರ್ ಅವರು ಈ ಬಗ್ಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರು ನಮ್ಮ ನಾಯಕರು, ಈ ಬಗ್ಗೆ CM ಮತ್ತು ಏನು ಕುರ್ಚಿ ಬಗ್ಗೆ ಕಾಳಗ ನಡೀತಾ ಇದೆ, ಈ ಬಗ್ಗೆ ಯಾವುದೇ ಗೊಂದಲ ಇಲ್ಲ, ಅವರೇ ನಮ್ಮ ನಾಯಕರು, ಅವರ ಅನಿವಾರ್ಯತೆ ಪಕ್ಷಕ್ಕಿದೆ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ DK ಶಿವಕುಮಾರ್ ಅವರು. ನೋಡ್ಬೇಕಾಗುತ್ತೆ ಯಾವೆಲ್ಲ ಬೆಳವಣಿಗೆಗಳು ಆಗುತ್ತೇನಾ ಇದರ ಸಂಬಂಧಪಟ್ಟಂತೆ ಅಂತ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇರ್ತಾರಾ ಅಥವಾ DCM ಹೈಕಮಾಂಡ್ ಲಾಬಿ ಮುಖಾಂತರ ಏನಾದರೂ ಚೇಂಜಸ್ ಆಗುತ್ತಾ ಅಂತ ನೋಡ್ಬೇಕಾಗುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಹೂಗಾರ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ನಿನ್ನೆ ಅಷ್ಟೇ ಸಾಹುಕಾರ್ ಅವರು ಹೇಳಿಕೆ ಕೊಟ್ಟಿದ್ರು 2028ರ ಚುನಾವಣೆಗೆ ಸಿದ್ದು ಅವರ ಅನಿವಾರ್ಯತೆ ಇದೆ, ಅವರು ನಮ್ಮ ನಾಯಕರು ಅಂತ ಕೂಡ ಹೇಳಿಕೆ ಕೊಟ್ಟಿದ್ರು. ಈಗ ಇದರ ಬೆನ್ನಲ್ಲೇ DK ಶಿವಕುಮಾರ್ ಕೂಡ ಇವತ್ತು ಕೂಡ ಅದೇ ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ. ಏನಿದರ ಮರ್ಮ ಅಂತ ಕೇಳೋದಾದ್ರೆ? ಶಿವಕುಮಾರ್ ಅವರು ಇವತ್ತು KPCC ಕಚೇರಿಯಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಡುವ ಮುಖಾಂತರ CM ಸಿದ್ದರಾಮಯ್ಯನವರ ಬಣ ಏನಿದೆ ಆ ಒಂದು ಬಣದ ನಾಯಕರ ಹೇಳಿಕೆಗೆ ಒಂದು ತಿರುಗೇಟು ಕೊಟ್ಟಂತೆ ಕೂಡ ಇವತ್ತು ಕಾಣ್ತಾ ಇದೆ. ಏನು ಸಚಿವ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, CM ಸಿದ್ದರಾಮಯ್ಯನವರು ಮುಂದಿನ 2028ರ ಚುನಾವಣೆಗೆ ಕೂಡ ಅವಶ್ಯಕವಾಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಅವಶ್ಯಕತೆ ಇದೆ, ಹಾಗಾಗಿ ಅವರಂತ ಇನ್ನೊಬ್ಬರು ಲೀಡರ್ ಬರೋವರೆಗೂ ಕೂಡ CM ಸಿದ್ದರಾಮಯ್ಯನವರು ಇರಲೇಬೇಕು, ಅವರು ನಮ್ಮ ಪಕ್ಷದಲ್ಲಿ ಅವರ ವರ್ಚಸ್ಸು ಹೆಚ್ಚಾಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅಂದರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು, ನಾನು ಗೆಲ್ಲಬೇಕಾದ್ರೂ ಸಹಿತ CM ಸಿದ್ದರಾಮಯ್ಯನವರು ಇರಬೇಕು, ಅವರಿಗೆ ನಿವೃತ್ತಿ ಅಂತಕ್ಕಂಥದ್ದಿಲ್ಲ ಅನ್ನುವಂಥ ಮಾತನ್ನು ಕೂಡ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಗಳನ್ನ ಕೊಟ್ಟಿದ್ರು. ಅದಕ್ಕೆ SC ಮಹದೇವಪ್ಪನವರು ಧ್ವನಿಗೂಡಿಸಿ CM ಸಿದ್ದರಾಮಯ್ಯನವರು ಒನ್ ಆಫ್ ದ ಲೀಡರ್, ಅವರು ದೇಶ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲಿ ಕೂಡ ಅವರ ಒಂದು ವರ್ಚಸ್ಸು ಇರ್ತಕ್ಕಂಥದ್ದು, ಮತಗಳು ಸಮುದಾಯವಾರು ಆಗಿರ್ಬೋದು ಮತ್ತು ಇಡೀ ರಾಜ್ಯಾದ್ಯಂತ ಕೂಡ ಅವ್ರದೇ ಆಗಿರ್ತಕ್ಕಂಥ ಮತಗಳಿದಾವೆ, ಅಭಿಮಾನಿಗಳಿದ್ದಾರೆ, ಹಾಗಾಗಿ ಸಿದ್ದರಾಮಯ್ಯನವರು ಇರಲೇಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಒಂದು ಹೇಳಿಕೆ ಬೆನ್ನಲ್ಲೇ DK ಶಿವಕುಮಾರ್ ಅವರ ಬಣದ ಒಂದು ನಾಯಕರಿಗೆ ಒಂದಿಷ್ಟು ಒಂದು ಆಕ್ರೋಶ ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ DCM DK ಶಿವಕುಮಾರ್ ಅವರು ಕೂಡ ಇವತ್ತು ಆ ಒಂದು ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಸೂಕ್ಷ್ಮವಾಗಿ ತಿರುಗೇಟು ಕೊಡುವ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. CM ಸಿದ್ದರಾಮಯ್ಯನವರು ಒಂದ್ ಕಡೆ ಅವರು ಒನ್ ಆಫ್ ದಿ ಅವರ್ ಲೀಡರ್, 2 ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ CM ಮಾಡಿದ್ದಾರೆ, ಅವರು ಕೂಡ ನಮ್ಮ ಲೀಡರ್ ಅನ್ನುವಂಥದ್ದನ್ನು ಕೂಡ ಒಪ್ಕೊಂಡಿರ್ತಕ್ಕಂಥದ್ದು. ಮತ್ತೆ ದಿನ ಬೆಳಗಾದರೆ ಅವರ ಹೆಸರು ಹೇಳಿಕೊಂಡು ದುರುಪಯೋಗ ಮಾಡಿಕೊಳ್ಳೋದು ಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಏನು CM ಸಿದ್ದರಾಮಯ್ಯನವರ ಪರವಾಗಿ ಕೆಲವೊಂದಿಷ್ಟು ಸಚಿವರೇನು ಹೇಳಿಕೆ ಕೊಡ್ತಾ ಇದ್ರು, ಸತೀಶ್ ಜಾರಕಿಹೊಳಿ ಆಗಿರ್ಬೋದು, KN ರಾಜಣ್ಣ ಆಗಿರ್ಬೋದು, SC ಮಹದೇವಪ್ಪ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಇವ MB ಪಾಟೀಲ್ ಆಗಿರ್ಬೋದು, ಈ ಎಲ್ಲ ಸಚಿವರಿಗೂ ಕೂಡ DCM DK ಶಿವಕುಮಾರ್ ಅವರು ಇವತ್ತು ಪರೋಕ್ಷವಾಗಿ ಒಂದು ಟಾಂಗನ್ನ ಇವತ್ತಿನ ಹೇಳಿಕೆ ಮುಖಾಂತರ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಅವರ ಹೆಸರನ್ನ ಹೇಳಿಕೊಂಡು ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋದು ಬೇಡ, ಅವ್ರಿಗೆ 2 ಬಾರಿ ಕಾಂಗ್ರೆಸ್ ಪಕ್ಷ CM ಆಗುವಂತ ಅವಕಾಶವನ್ನ ಕೊಟ್ಟಿದೆ, ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಲೀಡರು, ಅದನ್ನೇ ನಾವು ಒಪ್ಕೊಳ್ತೀವಿ, ಆದ್ರೆ ಅವರ ಹೆಸರನ್ನ ಹೇಳ್ಕೊಂಡು ನಿಮ್ಮ ಬೇಳೆನ ಬೇಯಿಸ್ಕೊಳ್ಳೋದು ಬೇಡ ಅನ್ನುವಂತ ರೀತಿಯಲ್ಲೇ ಇವತ್ತು DCM DK ಶಿವಕುಮಾರ್ ಅವರು ಮೌನವಾಗಿ ಅವರಿಗೆ ತಿರುಗೇಟನ್ನ ಕೊಡುವಂತ ರೀತಿಯಲ್ಲೂ ಕೂಡ ಇವತ್ತಿನ ಅವರ ಹೇಳಿಕೆ ಇತ್ತು. ಶ್ರೀಕಾಂತ್. ಬಸವರಾಜ್, ಹಾಗಾದ್ರೆ ಹಲವು ಬಾರಿ ಈಗ 50-50 ಅನುಪಾತದಲ್ಲಿ ಈಗ ಏನು ಅಧಿಕಾರ ಹಂಚಿಕೆ ಆಗಿರುವ ಹಿನ್ನೆಲೆಯಲ್ಲಿ ಏನೆಲ್ಲ ಹೇಳಿಕೆಗಳು ಕೊಟ್ಟಿದ್ರು ಈ ಹಿಂದೆ DK ಶಿವಕುಮಾರ್ ಕೂಡ ಕೆಲವು ಸೂಚನೆಗಳನ್ನ ಕೊಟ್ಟಿದ್ರು. ಈ ಎಲ್ಲ ಸೂಚನೆಗಳನ್ನ ಮತ್ತು ಹೈಕಮಾಂಡ್ ಏನು ಇವರ ಪರವಾಗಿದೆ ಈ ಎಲ್ಲ ಹೇಳಿಕೆಗಳಿಂದ ಈಗ ಅದನ್ನ ಸಪೋರ್ಟ್ ಮಾಡುವ ಹಿನ್ನೆಲೆಯಲ್ಲಿ ಏನಾದ್ರೂ ನುಣುಚ್ಕೊಳ್ತಾ ಇದ್ದಾರಾ ಈ ಹೇಳಿಕೆ? ಮತ್ತು ಈಗ ಸಿದ್ದು ಬಣದ ವಿಚಾರವಾಗಿ ಹಲವು ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ, ಇದಕ್ಕೆ ಸೈಲೆಂಟ್ ಆಗ್ತಾ ಇದ್ದಾರಾ DK ಶಿವಕುಮಾರ್ ಏನಾದ್ರು ಅವರ ಪ್ರಭಾವಕ್ಕೆ ಅಂತ? ಶ್ರೀಕಾಂತ್, ಇಲ್ಲಿ ಪ್ರಮುಖವಾಗಿ DK ಶಿವಕುಮಾರ್ ಅವರು ಒಂದ್ ಕಡೆ ಇಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಕೂಡ ಚರ್ಚೆ ಆಗಿದೆ ಅನ್ನುವಂಥದ್ದನ್ನ ಅವರೇ ಸ್ವತಃ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಸಹಿತ ಅದನ್ನ ಒಪ್ಪಿಕೊಳ್ಳಿಕ್ಕೆ ಯಾರು ಕೂಡ ಸಿದ್ಧರಿಲ್ಲ. ಸ್ವತಃ CM ಸಿದ್ದರಾಮಯ್ಯನವರು ಕೂಡ ಅದನ್ನ ತಳ್ಳಿ ಹಾಕಿದ್ರು. ಅದಾದ ಬಳಿಕ ಅದನ್ನ ಅಲ್ಲಿಗೆ ಒಂದು ಕೈ ಬಿಡಲಾಗಿತ್ತು. ಅದಾದ ಬಳಿಕ ಆ ಒಂದು ಹೇಳಿಕೆ ಬೆನ್ನಲ್ಲೇ CM ಸಿದ್ದರಾಮಯ್ಯನವರ ಬಣದ ಅಲ್ಲಿರ್ತಕ್ಕಂಥ ಸಚಿವರು ಸಾಕಷ್ಟು ಒಂದ್ ಕಡೆ ಆಕ್ರೋಶನಗೊಂಡು ಹಲವಾರು ರೀತಿಯಲ್ಲಿ ಹೇಳಿಕೆಯನ್ನು ಕೊಡುವ ಮುಖಾಂತರ
ಯಾವುದೇ ರೀತಿ ಅಧಿಕಾರ ಹಂಚಿಕೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲೂ ಕೂಡ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡಲಿಕ್ಕೆ ಆರಂಭಿಸಿದ್ರು. ಅದಾದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗಬೇಕು, ಅದು ಕೂಡ ಅಧಿಕಾರಾವಧಿ ಮುಗಿದಿದೆ, ಒಬ್ಬರ ಬಳಿ 2 ಹುದ್ದೆ ಇರೋ ಆಗಿಲ್ಲ, ಅದು ನಮ್ಮ ಪಕ್ಷ ಸಿದ್ಧಾಂತದ್ದು ಕೂಡ ಒಪ್ಪೋದಿಲ್ಲ, ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೂಡ ತಂದಿದ್ರು. ಸೊ ಇವೆಲ್ಲ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಮೌನವನ್ನು ವಹಿಸಿದ್ರು. ಆದರೆ ಇದರಲ್ಲಿ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಕೂಡ CM ಬದಲಾವಣೆ ಆಗಿರ್ಬೋದು ಅಥವಾ KPCC ಅಧ್ಯಕ್ಷ ಬದಲಾವಣೆ ಆಗಿರ್ಬೋದು, ಇದನ್ನ ಯಾರು ಕೂಡ ಮಾತಾಡೋಗಿಲ್ಲ, ಇದನ್ನ ನಾನಿದ್ದೀನಿ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಹೈಕಮಾಂಡ್ ಎಲ್ಲ ನೋಡ್ಕೊಳ್ಳುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅದಾದ ಬಳಿಕ ಒಂದು 10-15 ದಿನ ಸೈಲೆಂಟ್ ಆಗಿರ್ತಕ್ಕಂಥ ನಾಯಕರು ಮತ್ತೆ CM ಸಿದ್ದರಾಮಯ್ಯನವರು 10 ವರ್ಷಗಳ ಕಾಲ ಇರ್ತಾರೆ CM ಆಗಿ ಅಥವಾ ಅವರೇ ಪೂರ್ಣಾವಧಿ CM ಆಗ್ತಾರೆ, ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಯನ್ನ ಕೊಡಲು ಆರಂಭಿಸಿದ್ರು. ಆಗ DK ಶಿವಕುಮಾರ್ ಕೂಡ ಮೌನ ವಹಿಸಿ ಇದನ್ನೆಲ್ಲವನ್ನು ಕೂಡ ಹೈಕಮಾಂಡ್ ನಾಯಕರು ಕೂಡ ನೋಡ್ಕೊಳ್ತಾರೆ ಅನ್ನುವಂಥ ರೀತಿಯಲ್ಲಿದ್ರು. ಆದರೆ ಪದೇ ಪದೇ CM ಸಿದ್ದರಾಮಯ್ಯನವರ ಪರವಾಗಿ ಕೆಲವೊಂದಿಷ್ಟು ನಾಯಕರು ಕೂಡ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಕೂಡ ಬಹಳಷ್ಟು ಜಾಣತನದಿಂದ ಇವತ್ತು ಒಂದಿಷ್ಟು ಹೇಳಿಕೆಯನ್ನು ಕೊಡುವ ಮುಖಾಂತರ ನಾವು ಕೂಡ CM ಸಿದ್ದರಾಮಯ್ಯನವರು ಒಪ್ಕೊಳ್ತೇವೆ, ಅವ್ರು ಈಗಾಗಲೇ CM ಆಗಿದ್ದಾರೆ, ಅಂದ್ರೆ ಕಾಂಗ್ರೆಸ್ ಪಕ್ಷವು ಕೂಡ ಅವರಿಗೆ 2 ಬಾರಿ CM ಆಗುವಂತ ಅವಕಾಶ ಕೊಟ್ಟಿದೆ, ಕಾಂಗ್ರೆಸ್ ಪಕ್ಷ ಅವರಿಗೆ ಯಾವುದೇ ರೀತಿ ಅನ್ಯಾಯ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷ ಸೂಕ್ತವಾಗಿರ್ತಕ್ಕಂಥ ಅವರಿಗೆ ಸ್ಥಾನಮಾನ ಕೊಟ್ಟಿದೆ, ಹಾಗಾಗಿ ಮುಂದೆ ಎಲ್ಲವನ್ನು ಕೂಡ ಏನು ಸಚಿವರು ಹೇಳಿಕೆಗಳಾಗಿರ್ಬೋದು, ಈಗಿರ್ತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಪಕ್ಷ ನೋಡಿಕೊಳ್ಳುತ್ತೆ, ಅವರ ಹೆಸರು ಹೇಳಿಕೊಂಡು ಪ್ರತಿನಿತ್ಯ ಕೂಡ ನೀವು ಅವರಿಗೆ ಅವಮಾನ ಮಾಡುವಂಥದ್ದು ಬೇಡ ಅನ್ನುವಂಥ ರೀತಿಯಲ್ಲಿ ಹೇಳುವ ಮುಖಾಂತರ CM ಸಿದ್ದರಾಮಯ್ಯನವರ ಒಂದು ಬಣದ ನಾಯಕರಿಗೆ ತಿರುಗೇಟನ್ನ ಇವತ್ತು DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.